ಪೊಲೀಸ್ ಆಗಬೇಕಂತ ಎಷ್ಟು ಜನ ಇಷ್ಟಪಡ್ತೀರಾ? ಇಷ್ಟೇ? ಅಯ್ಯೋ ಅಯ್ಯೋ, ಯಾಕೆ? ಆಯ್ತು, ಓಕೆ. ಭಾಳ ಕಡಿಮೆ ಜನಕ್ಕೆ ಪೊಲೀಸ್ ಆಗಬೇಕಂತ ಇಷ್ಟ. ಪೊಲೀಸರ ಕೆಲಸ ಏನಂತ ನಿಮ್ಗೆ ಗೊತ್ತಿದೆ? ಏನು ಏನು? ಕಳ್ಳರನ್ನ ಹಿಡಿಯೋದು, ಮತ್ತೆ ಸಿಟಿಜನ್ಸ್ನ ಪ್ರೊಟೆಕ್ಟ್ ಮಾಡೋದು. ಮತ್ತೆ ಪೊಲೀಸರ ಮೊದಲನೇ ಕೆಲಸ ಏನು? ಅಪರಾಧನ ತಡೆಗಟ್ಟೋದು ಮತ್ತು ಅಪರಾಧಿಗಳನ್ನು ಪತ್ತೆ ಹಚ್ಚಿ ನ್ಯಾಯ ಕೊಡಿಸೋದು. ಇದು ಮೊದಲನೇ ಕೆಲಸ. ಎರಡನೇದು ಕಾನೂನು ಸುವ್ಯವಸ್ಥೆ ಕಾಪಾಡೋದು. ಇದೇ ರೀತಿ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಿದ್ದರೆ ಅವರ ಭದ್ರತೆ ಕೊಡೋದು. ಇದು ಬೇಸಿಕ್. ಅದೇ ರೀತಿ ನಿಮ್ಮ ಸುತ್ತಮುತ್ತಲಲ್ಲಿ ಡ್ರಗ್ ಅಂದ್ರೆ ಏನು ಗೊತ್ತಾ ನಿಮಗೆ? ಏನು ಡ್ರಗ್ ಅಂದ್ರೇನು? ಹಾಂ, ಗಾಂಜಾ ಒಂದೇ ಡ್ರಗ್ಗಾ? ಏನು? ಇಲ್ಲೀಗಲ್ ಡ್ರಗ್ ಅಂದರೆ ಎಲ್ಲದೂ ಬರ್ತದೆ. ನೀವು ತಗೊಳ್ತಕ್ಕಂಥ ಒಂದು ಏನೋ ತಲೆನೋವು ಆದರೆ ಯಾವ ಒಂದು ಇದು ತೊಗೋತಾರಲ್ಲ, ಮಾತ್ರೆ ತೊಗೋತೀರಾ? ಡೋಲೋ 650. ನೀವೇ ಡಾಕ್ಟರ್ಗಳಾಗಿಬಿಟ್ರಿ ಎಲ್ಲರೂ. ಯಾಕಂದರೆ ಡೋಲೋ 650 ಕರೋನಾ ಟೈಮ್ನಲ್ಲಿ ಎಲ್ಲರಿಗೂ ಕೊಟ್ಟು ಡೋಲೋ 650 ಅನ್ನೋ ಒಂದು ಇದು ಏನೋ ಹೆಸರು ಚಿರಪರಿಚಿತ ಆಗಿಬಿಟ್ಟದೆ ಎಲ್ಲರಿಗೂ. ಡ್ರಗ್ ಅಂದರೆ ಆ ಒಂದು ನೀವು ತೊಗೊಳ್ತಕ್ಕಂಥ ಮಾತ್ರೆ ಇದೆಯಲ್ಲ, ಅದೂ ಡ್ರಗ್ಗೆ. ಆದರೆ ಈಗ ನಾನು ಇಲ್ಲಿ ಮಾತಾಡಬೇಕಾಗಿರೋದು ಮಾದಕ ವಸ್ತುಗಳು ಅಂತ. ಯಾವ ಮಾದಕ ವಸ್ತುಗಳಂದರೆ ನಿಯಂತ್ರಣ ನನ್ನ ಕೈಯಲ್ಲಿ ಇರೋದಿಲ್ಲ ಅಂಥ ಒಂದು ವಸ್ತುವಿನ ಬಗ್ಗೆ ಮಾತಾಡಬೇಕು ಈಗ ನಾವು, ಹೌದಲ್ಲ? ಸಾಕಷ್ಟು ಡ್ರಗ್ಗಳು ನಮಗೆ ಹಾನಿಕಾರಕ ಇದ್ದಾವೆ, ಕೆಲವೊಂದು ಅಂತೆಲ್ಲ ಏನು ಲಾಭದಾಯಕ ಇದ್ದಾವೆ. ಅವೆಲ್ಲವನ್ನೂ ಬ್ಯಾನ್ ಮಾಡಿದರೆ ಚೆನ್ನಾಗಾಗ್ತದಾ? ಯಾಕೆ? ನನ್ನ ಅನಾರೋಗ್ಯ ಇದ್ದಾಗ ನನಗೆ ಆ ಡ್ರಗ್ ಬೇಕೇ ಬೇಕು, ಹೌದಲ್ಲ? ಅದನ್ನು ಬ್ಯಾನ್ ಮಾಡಲ್ಲ. ಯಾವುದು ನಮ್ಮ ದೇಹಕ್ಕೆ ಹಾನಿಕಾರಕ, ಯಾವುದರಿಂದ ನಮ್ಮ ಏನೋ ಮೆದುಳಿನ ಮೇಲೆ ನಮ್ಮ ನಿಯಂತ್ರಣ ಇರೋದಿಲ್ವೋ ಅಂಥ ಒಂದು ವಸ್ತುವಿನ ಸೇವನೆ ಕಾನೂನು ಬಾಹಿರ. ಇದೆಲ್ಲ ಹೇಳಿದ ಮೇಲೂ ಸಹಿತ ಯಾಕೆ ಜನ ಅದಕ್ಕೆ ಮರಳಾಗ್ತಾರೆ? ಕುತೂಹಲಕ್ಕಂತ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಈ ನಮ್ಮ ಏನು ಹವ್ಯಾಸ ಕೊನೆಗೆ ದುಶ್ಚಟವಾಗಿ ಪರಿವರ್ತನೆ ಆಗ್ತದಲ್ಲ, ಅದನ್ನು ನಿಯಂತ್ರಿಸ್ಬೇಕಂದ್ರೆ ನಾವೇನೆಲ್ಲ ಮಾಡಬೇಕು? ಮೊದಲು ಅದರ ಬಗ್ಗೆ ಇದು ಕುತೂಹಲ ಏನಿದೆಯಲ್ಲ ನಿಮ್ಮಲ್ಲಿ, ಆ ಕುತೂಹಲ ತಪ್ಪು ಅನ್ನೋ ಭಾವನೆ ನಿಮ್ಮಲ್ಲಿ ತರಬೇಕು. ನಾನು ಯಾವ ಒಂದು ವಸ್ತು ಸೇವನೆಯಿಂದ ನನ್ನ ಅನಾರೋಗ್ಯಕ್ಕೆ ಈಡಾಗ್ತೀನಿ, ನನ್ನ ಆರೋಗ್ಯ ಹಾಳಾಗ್ತದೆ, ನಾನು ಏನೋ ಮಾನಸಿಕವಾಗಿ ಅಂತನೇನೋ ನನ್ನ ನಿಯಂತ್ರಣ ಕಳ್ಕೊತೀನಿ ಅನ್ನೋದನ್ನು ನಿಮಗೆ ಅರಿವಿಗೆ ತರಬೇಕು. ಅದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ.